ಸ್ನೇಹಿತರೆ, ಭೀಮಾ ಗದೆನ ಕುಟ್ಟಿ ಒಂದು ಕೆರೆ ಆಗಿರುವಂಥ ಜಾಗ ಎಲ್ಲಿದೆ ಗೊತ್ತಾ? ಹಾಗೆ ಆಂಜನೇಯ ಮುಂದೆ ನಿಂತಿಲ್ಲ, ಬೆನ್ನು ತೋರಿಸ್ಕೊಂಡು ನಿಂತಿರುವಂಥ ಜಾಗಕ್ಕೆ ಪೂಜೆ ಆಗತ್ತೆ. ಎಲ್ಲಿ ಗೊತ್ತಾ? ಅದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟೇ ಮಳೆ ಬಂದು ಎಷ್ಟೇ ನೀರು ಬಂದರೂ ಕೂಡ ಈ ನೀರು ತುಂಬಲ್ಲಂತೆ. ಇಷ್ಟೇ ಇರುತ್ತೆ. ಗಾಳಿಕೆರೆ, ಚಿಕ್ಕಮಗಳೂರಿನ ಗಾಳಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಗಾಳಿಕೆರೆ ಅಂತ ಹೇಳಿ. ಗಾಳಿಕೆರೆ ಎಲ್ಲಿರೋದು? ಗಾಳಿಕೆರೆ ಬಂದು ದತ್ತಪೀಠ ಏನಿದೆ, ದತ್ತಪೀಠದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ. ಭಾಳ ಸಾರಿ ಬಂದಿದ್ದೀನಿ ಚಿಕ್ಕಮಗಳೂರಿಗೆ, ಆದರೆ ಯಾವತ್ತೂ ಇಲ್ಲಿ ನಾನು ಗಾಳಿಕೆರೆಗೆ ಬಂದಿಲ್ಲ. ಫಸ್ಟ್ ಟೈಮ್ ಗಾಳಿಕೆರೆ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾವಾಗ, ಏನು, ಎತ್ತ, ಹೇಗೆ ಬರೋದು, ಪ್ರತಿಯೊಂದನ್ನು ಇದೆಲ್ಲ ಮಾಹಿತಿ ಕೊಡೋದಕ್ಕೆ ಮುಂಚೆ ಇಲ್ಲಿ ಗದೆ ಯಾವಾಗ ಕುಟ್ತಾನೆ ಭೀಮಾ, ಗದೆ ಏನಕ್ಕೋಸ್ಕರ ಕುಟ್ತಾ ಇದೆ, ಗಾಳಿಕೆರೆ ಅಂತ ಏನಕ್ಕೆ ಹೇಳ್ತಾರೆ, ಬೆನ್ನೇನಕ್ಕೆ ತೋರಿಸಿರೋದು ಆಂಜನೇಯ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ? ಮುಳ್ಳಯ್ಯನಗಿರಿಯಿಂದ 8 ಕಿಲೋಮೀಟರ್ ಬಂದಿದ್ದೀವಿ. ದತ್ತಪೀಠಕ್ಕಿಂತ 7 ಕಿಲೋಮೀಟರ್ ಇದೆ. ಇಲ್ಲಿ ಅತ್ತಿಗುಂಡಿ ಅಂತ ಹೇಳಿ ಒಂದು ಊರು. ಬೆಟ್ಟದ ಹೂವು ನಮ್ಮ ಪುನೀತ್ ರಾಜ್ಕುಮಾರ್ ಅವರಲ್ಲಿದ್ದಾಗ ಮಾಡಿದಂಥ ಫಿಲಮ್ಮು. ಆ ಬೆಟ್ಟದ ಹೂ ಶೂಟಿಂಗ್ ಮ್ಯಾಕ್ಸಿಮಮ್ ನಡೆದಿದ್ದು ಇಲ್ಲೇ ಬರೋದು. ಇಲ್ಲಿ ಇಳಿದು ಬರ್ತಾರೆ. ಹಾಗೆ ಇಲ್ಲಿ ಬಸ್ಸಲ್ಲಿ ಬರ್ತಾರೆ, ದುಡ್ಡು ತೊಗೊಳ್ತಾರೆ. ಇಲ್ಲಿ ಕೆಳಗಡೆ ಮನೆಗೆ ಇಳಿದು ಹೋಗ್ತಾರೆ, ಮೇಡಮ್ ಮನೆಗೆ. ಆ ಮೇಡಮ್ ಮನೆಯೆಲ್ಲ ಏನಿಲ್ಲ, ಬಟ್ ಬೆಟ್ಟದ ಹೂ ಶೂಟಿಂಗ್ ನಡೆದಂಥ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ಹುಡುಗನಲ್ಲಿ ಓಡಾಡಿದಂಥ ಜಾಗದಲ್ಲಿ ಅತ್ತಿಗುಂಡಿನಲ್ಲಿ ನಾವಿದ್ದೀವಿ. ಹಾಗೆ ಇಲ್ಲೊಂದು ಸ್ಕೂಲ್ ಮನೆ ಕೂಡ ಇದೆ. ಆ ಸ್ಕೂಲ್ ಮನೆ ಎಲ್ಲ ಇವಾಗೆಲ್ಲ ರೆನೋವೇಷನ್ ಆಗಿದೆಯಂತೆ. ಅದು ಸ್ಕೂಲ್ ಮನೆ. ಅದು ಎಲ್ಲಿ? ಹಸಿರು ಬೋರ್ಡ್ ಅಲ್ಲಿಂದ ಶೂಟ್ ಆಗಿದ್ದಲ್ಲ, ಅಲ್ಲೇನ ಫುಲ್ ಶೂಟ್ ಆಗಿದ್ದ. ಬರ್ತಾರಲ್ಲ ಅವರು, ಬಸ್ಸು ಬರುತ್ತೆ, ಅಲ್ಲೆಲ್ಲ ದುಡ್ಡು ಇಸ್ಕೊಳ್ಳೋದು, ಅಂಗಡಿ ಇಲ್ಲೇನೋ ಅವ್ರದ್ದು. ಇದೇನಾ ಸ್ಕೂಲ್? ಇದೇನಾ ಸ್ಕೂಲು? ಓ, ಇದು ಅಂದ್ರೆ ಹಳೇದಿತ್ತು, ಇವಾಗ ರೆನೋವೇಷನ್ ಆಗೈತೆ. ಹಾ, ಎಲ್ಲಿದೆ ಸ್ಕೂಲ್ ಮನೆನಾ? ನೀವಿದ್ರ ಅವಾಗ? ಮದುವೆ ಆಗಿ ಬಂದವರು ನೀವಿದ್ರಾ? ಓಕೆ, ಬನ್ನಿ. ಇಲ್ಲಿ ರಾಜ್ಕುಮಾರ್ ಅವ್ರು ಬೆಟ್ಟದ ಶೂಟಿಂಗ್ ಬಂದಾಗ ನೀವು ಇಲ್ಲಿದ್ರಿ. ಎಷ್ಟು ವರ್ಷದಿಂದ ಅಂದಾಜು? ಕಡಿಮೆ 25-30 ವರ್ಷ ಆಚೆ. 30 ವರ್ಷ ಅವ್ರು ಇಲ್ಲೆಲ್ಲ ಓಡಾಡಿದೆಲ್ಲ ನೋಡಿದಿರಿ. ಯಾವ್ದು ಸ್ಕೂಲ್ ಮನೆ ಶೂಟ್ ಇದೇನ ಆಗಿದ್ದು? ಸ್ಕೂಲ್ ಮನೆ ಅಲ್ಲಿ ಮುಂದೆ ಸೊಸೈಟಿ ಇದೆ. ಆ ಸೊಸೈಟಿ ಹತ್ರ ಅಂಗಡಿ ಎಲ್ಲ, ಆ ಸೊಸೈಟಿ ಹತ್ರ ಸರ್ಕಲ್ ಅಲ್ಲಿ ಸೊಸೈಟಿ ಹತ್ರ. ಎಷ್ಟು ದಿವಸ ಮಾಡಿದ್ರು ಶೂಟಿಂಗ್? ಇಲ್ಲಿ 1 ತಿಂಗಳಿದೆ ಸರ್. 1 ತಿಂಗಳು ಮಾಡಿದ್ರು? ನೈಟ್ ಅಂಡ್ ಡೇ 1 ತಿಂಗಳು ಮಾಡಿದ್ರಿ. ಆಮೇಲೆ ಅಲ್ಲಿ ಒಬ್ರು ಮೇಡಮ್ ಇರ್ತಾರಲ್ಲ, ಡೆಲ್ಲಿ ಮೇಡಮ್ ಅಂತ, ಅದೆಲ್ಲ ಮನೆಗಳೆಲ್ಲ ಇಲ್ಲೇನ ಇದ್ದಿದ್ದು? ಅವರು ಎಲ್ಲ ಇಲ್ಲ, ಬುಕ್ ತಗೊಳಕ್ಕೆಲ್ಲ ದುಡ್ಡು ಕೂಡ ಹಾಕಿ ಎಲ್ಲ ಅಂಗಡಿ ಎಲ್ಲ ಇಲ್ಲೇ ಮಾಡಿದ್ರು. 1 ತಿಂಗಳಾಯ್ತು. 1 ತಿಂಗಳಿದ್ರು. ಓಕೆ, ನಿಮ್ಮ ಹೆಸರು? ನಾಗರಾಜ್, AR ನಾಗರಾಜ್. ಓಕೆ, ಆಗಲಿ ನಾಗರಾಜ್, ಏನಾರ ಧನ್ಯವಾದಗಳು. ಸ್ನೇಹಿತರೆ, ನಾವು ಬಂದಿದ್ದು ಅಲ್ಲಿಂದ ನೋಡಿ. ಇದು ಗುರು ದತ್ತಾತ್ರೇಯ ದೇವಸ್ಥಾನ 6 ಕಿಲೋಮೀಟ್ರು. ಅಲ್ಲೇ ಮುಂದೆ ಹೋಗಿ ಲೆಫ್ಟಿಗೆ ಹೋದರೆ ಗಾಳಿಕೆರೆ, ರೈಟಿಗೆ ಹೋದರೆ ಮಾಣಿಕ್ಯದಾರ. ಇದು ನಾವು ಇವಾಗ ಏನು ಹೋಗಿದ್ವಿ, ಪುನೀತ್ ರಾಜ್ಕುಮಾರ್ ಅವರ ಮೂವಿ ಶೂಟ್ ಆಗಿದಂಥ ಜಾಗದಿಂದ 1 ಕಿಲೋಮೀಟರ್ ದೂರದಲ್ಲೇ ಈ ಜಂಕ್ಷನ್ ಸಿಗತ್ತೆ. ಇದು ಬೇರೆ ಕಡೆಗೆ ಹೋಗುತ್ತೆ, ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೆ, ದೇವಾಲಯಕ್ಕೆ ಹೋಗುವ ದಾರಿ. ಗುರು ದತ್ತಾತ್ರೇಯ ಆದಿಗದ್ದಿಗೆ ಅಂತ ಹೇಳಿ. ಬನ್ನಿ ಈ ಕಡೆ ಹೋಗೋಣ. ಸ್ನೇಹಿತರೆ, ಈ ಗಾಳಿಕೆರೆಗೆ ಹೋಗೋ ರೋಡ್ ಇದು. ನೀವೇನು ಈ ಬೆಟ್ಟ ನೋಡ್ತಾ ಇದ್ದೀರಾ, ಈ ನೀಲಿ ಅದೆಷ್ಟು ವರ್ಷಕ್ಕೆ ಅಂತ ಬರೋದು? ನೀಲ ಕುರಂಜಿ ಹೂವು ಅಂತ 12 ವರ್ಷ ಪೂರ್ತಿ ಒಂಥರ ಪರ್ಪಲ್ ಲ್ಯಾವೆಂಡರ್ ಕಲರ್ ಪೂರ್ತಿ ಬೆಟ್ಟ ಎಲ್ಲ. ಇದು ಬರ್ಬೇಕು ಅನ್ಕೊಂಡಿದ್ದೆ, ಮಿಸ್ ಆಯ್ತು. ಈಗ ಹಸಿರು ಬೆಟ್ಟ ನೋಡ್ತಾ ಇದೀವಿಲ್ಲ ಅಷ್ಟೇ. ಬೆಣ್ಣಿ ಹೊಟ್ಲು ಅಂತ ಅವಾಗಿನ ಕಾಲದಲ್ಲಿ ಎಲ್ಲ ದನಗಳೆಲ್ಲ ಬರೋವಲ್ಲ, ಅದನ್ನೇ ಬೆಣ್ಣಿ ಹೊಟ್ಲಾಗಿ ಸಗಣಿನ ಕಟ್ಬಿಟ್ಟು ಬೆಣ್ಣಿ ಹೊಟ್ಲ ಕಟ್ಟವೆಲ್ಲ ಸ್ವಾಮಿ. ಏನ್ ಬೆಣ್ಣಿ ಹೋಟ್ಲು ಅಂದ್ರೆ ಏನ್ ಆಕ್ಚುಲಿ? ಅದು ಬೆಣ್ಣಿನ ತಟ್ಟಿ ಒಂದೊಂದ್ ಕಡೆ ಬೆಣ್ಣಿ ತಟ್ಟೋದಕ್ಕೆ ಅಷ್ಟೇ, ತಟ್ಬಿಟ್ಟು ಜೋಡಿಸಿರ್ತಾರೆ, ಅದಕ್ಕೆ ಒಟ್ಲು ಅಂತ ಕರೀತಾರೆ. ಬೆರಣಿ ಒಟ್ಲು. ನಾನು ಹೋಟ್ಲು ಅನ್ಕೊಂಡೆ, ಏನಪ್ಪಾ ಅಂತೀನಿ. ಬೆರಣಿ ಒಟ್ಲು ಅದೆಲ್ಲ ಇದು ಬೆರಣಿ ಒಟ್ಲು ಸಾಲು ಅಂತ ಕರೀತಾರೆ ಈ ಕಡೆ. ಅದು ಹಂಗೇನೆ, ಅದು ಬೆರಣಿನೇ, ಅದು ಬೆರಣಿ ಅಂತ. ಓಕೆ, ಅದು ಪೂರ್ವಿಕರೆಲ್ಲ ಅವಾಗಿಂದ ಹೇಳ್ಕೊ ಬಂದಿರೋದು, ಹಂಗೆ ನಡ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ಇದು ಕೋಟೆ ಬಾಗ್ಲು. ನಾವ್ ಎಲ್ಲಾ ಕಡೆ ಕೋಟೆಗಳಿಗೆ ಹೋದಾಗ ಏನ್ ನಮ್ಗೆ ಸೈಜ್ ಕಲ್ಲುಗಳು ಸಿಗತ್ತೆ. ಇಲ್ಲೊಂದಷ್ಟು ಕಲ್ಲುಗಳನ್ನ ಕೂರಿಸಿ ಇಲ್ಲೆಲ್ಲ ಮಾಡಿದಾರೆ. ಇಲ್ಲಿ ಹಿಂಗ
ಎಷ್ಟು ಮಳೆ ಬಂದ್ರು ಈ ಕೆರೆ ತುಂಬಲ್ಲ. ಹಾ, ಒಟ್ನಲ್ಲಿ ರಾತ್ರಿ ಎಲ್ಲ ಸೌಂಡ್ ಬರುತ್ತಾ? ಗಾಳಿಕೆರೆ ಅಂತ ಅವಾಗ ಹೆಸರು ಬಂದಿರೋದು. ಇಲ್ಲಿ ಭೀಮ ಗದೆಲ್ ಗುದ್ದಿ ನೀರು ತೆಗ್ದಿರೋದು ಇತಿಹಾಸ ಇದು ಕೆರೆದು. ಎಲ್ಲಿ ಭೀಮ ಗುದ್ದಿರೋದು ಜಾಗ ಇದೆಯಾ? ಇದೇ ಜಾಗ. ಇದು ಗುದ್ದಿದ ಮೇಲೆ ಇಲ್ಲಿ ಜಲ ಅಂದ್ರೆ ಈ ಕೆರೆಯನ್ನು ನೋಡ್ತಾ ಇದೀವಿ, ಆ ಕೆರೆನ ಭೀಮ ಗುದ್ದಿರೋದ್ರಿಂದ ಅಲ್ಲಿ ಜಲ ಬಂದು ಗದೆಲ್ ಗುದ್ದಿ ನೀರು ತೆಗ್ದಿರೋದು. ಆಮೇಲೆ ಇಲ್ಲಿ ಗಾಳಿ ಪಾಂಡವರು ಅಂದ್ರೆ ವನವಾಸ ಟೈಮಲ್ಲಿ ಅವಾಗಿನ ಕಾಲದ್ದು. ಅದಾದ್ಮೇಲೆ ಇಲ್ಲಿಗೆ ಗಾಳಿಕೆರೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇಲ್ಲಿ ಈಗ ಗಾಳಿ ಕಮ್ಮಿ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಆಗ್ಲೇ ಅಡುಗೆ ಮಾಡ್ಕೊಂಡು ಹೋಗ್ತಿದ್ರು, ಇದೆಲ್ಲ ಮಾಡ್ತಿದ್ರು, ಇಲ್ಲಿ ಸ್ವಾಮಿಗೆ ಸೇವೆ ಎಲ್ಲ ಮಾಡ್ತಿರ್ತಾರೆ. ಏನಾದ್ರು ಒಂದು ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಆಯಿತು ಈ ಸ್ವಾಮಿ ಪೂಜೆಯಲ್ಲಿ ಆಗಲಿ ಇದರಲ್ಲಿ ಅಂದಾಗ ಗಾಳಿ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ, ಗಾಳಿ ಜಾಸ್ತಿ ಬರುತ್ತೆ. ಅಲ್ಲಿ ಒಳಗಡೆ ಉತ್ತಾ ಇದೆಯಲ್ಲ, ಯಾವ ದೇವ್ರು ಇರೋದಲ್ಲಿ? ಅಲ್ಲಿ ಮೂಲ ಇರೋದು ಆಂಜನೇಯ. ಅದ್ರ ಕೆಳಗಡೆ ಅವರು ಬಂಟ್ರು ಗಾಳಿಕೆರೆ ಕೆಂಚರಾಯ ಮತ್ತು ಭೂತ ಗಣಗಳು ಬರ್ತಾವಲ್ಲ ಅವುಗಳು ಕೆಂಚರಾಯಗಳು. ಅಂದ್ರೆ ಅದೇನು ಬೆನ್ನ ಹಾಕೊಂಡಿರೋದು ಅಂತ ಏನೋ ಹೇಳಿದ್ದು. ಅದೇ ಅದು ಈ ಗೊತ್ತಿಲ್ಲವ್ರು ಏನು ಮಾಡ್ತಾರೆ, ಹಳ್ಳಿ ಹುಡು ಇದರ ನಮ್ಮ ಕಡೆ ಮುಂಚೆರು ಕುರಿ ಕಡಿಯೋರು ಈ ಕಡ್ದು ಕಟ್ಕೊಂಡು ಹೋಗ್ತಾರಲ್ಲ ಆ ಟೈಮಲ್ಲಿ ಇದು ಆಂಜನೇಯನಲ್ಲಿ ಈ ಹೃದಯ ಭಾಗದಲ್ಲಿ ಶ್ರೀರಾಮರು ವಾಸರಾಗಿರೋದ್ರಿಂದವ ಆಂಜನೇಯ ಏನು ಮಾಡ್ದ, ನನಗೆ ಅಂಟು ಮುಂಟಾದ್ರೂ ಪರವಾಗಿಲ್ಲ, ನನ್ನ ಒಳಗಿರೋಂಥ ಪ್ರಭುಗೆ ಯಾವುದೇ ಥರದ್ದು ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಉಲ್ಟಾ ತಿರುಗಿದ್ದು. ಹಾಗಾಗಿ ಅದಕ್ಕೆ ಬೆನ್ನಿಗೆ ಪೂಜೆ. ಅರ್ಥ ಆಯ್ತಾ ಸ್ನೇಹಿತರೆ? ಇವಾಗ ಉತ್ತದಲ್ಲಿ ಏನು ಅಂತ ಹೇಳಿದ್ರೆ ಆಂಜನೇಯನ ಬೆನ್ನು ಏನಂತ ಹೇಳಿದ್ರೆ ಮುಂದೆ ಇಲ್ಲಿ ಮರಿ ಹೊಡೆದು ಕೋಳಿ ಇದೆಲ್ಲ ಪೂಜೆ ಮಾಡ್ತಾರೆ, ರಕ್ತ ಬಲಿ ಕೊಡೋದು. ನನ್ನ ಪ್ರಭು ಶ್ರೀರಾಮಚಂದ್ರಂಗೆ ಆ ಬಲಿ ಆಗ್ಬಾರ್ದು, ಅಂಟು ಮುಂಟ ಆಗ್ಬಾರ್ದು ಅಂತ ಹೇಳಿ ಬೆನ್ನನ್ನ ಕೊಟ್ಟು ನಿಂತಿರುವಂಥದ್ದು ಜಲ. ಹಾಗೆ ಇಲ್ಲಿ ಏನು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಎಷ್ಟೇ ಮಳೆ ಬಂದು ಎಷ್ಟೇ ನೀರು ಬಂದ್ರು ಕೂಡ ಈ ನೀರು ತುಂಬಲ್ಲ ಅಂತೆ. ಇಷ್ಟೇ ಇರುತ್ತೆ. ಗಾಳಿಕೆರೆ ದತ್ತಪೀಠ ಏನ, ದತ್ತಪೀಠದಿಂದ ಒಂದು ಅಲ್ಲೇ ಕಾಣಿಸ್ತಾ ಇದೆ ದತ್ತಪೀಠ. ನಮ್ಮ ಕಣ್ಣಳ್ತೆ ಕಾಣಿಸುತ್ತೆ. ಒಂದು 2 ರಿಂದ 3 ಕಿಲೋಮೀಟರ್ ಅಲ್ಲೇ ದತ್ತಪೀಠ ಇರುವಂಥದ್ದು. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ ಸುತ್ತಮುತ್ತ ಇಲ್ಲಿರ್ತಕ್ಕಂಥ ದೇವರುಗಳು ಏನು ಚಿಕ್ಕಮಂಗ್ಳೂರು ಸುತ್ತಮುತ್ತ ಎಲ್ಲಾ ದೇವರುಗಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಅಲ್ವಾ? ಗಂಗಾಸ್ನಾನಕ್ಕೆ ಬರ್ತಾರೆ. ಗಂಗಾ ಸ್ನಾನ ಮಾಡಿಸ್ಲೇಬೇಕಂತೆ ಕಂಪಲ್ಸರಿ, ವರ್ಷಕ್ಕೊಂದ್ಸಾರಿ ಇಲ್ಲಿ ಮುಳ್ಳಯ್ಯನಗಿರಿಲಿ ಎಲ್ಲ. ಆಮೇಲೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಸ್ವಾಮಿಗೆ ಅಭಿಷೇಕ ತಗೊಳ್ಳೋದು ಅದೇ ನೀರಂತೆ, ದೇವ್ರ ಪೂಜೆ ಬಂದು ಪೀಠ ತೊಳೆಯೋದು ಎಲ್ಲ ಅದೇನೆ, ತಿರ್ಗಾ ಸ್ನಾನ ಮಾಡೋದು ಅದೇ ನೀರೇ. ಬಟ್ ನೀರು ಒಂಚೂರು ವಾಸನೆ ಇಲ್ಲ, ಒಂಚೂರು ಗಲೀಜಾಗಿಲ್ಲ. ಇದು ಇಲ್ಲಿನ ವಿಶೇಷ. ಗಾಳಿಕೆರೆ ಇದ್ರೆ ಇಲ್ಲಿ ಕೆಮ್ಮಣ್ಣು ಸಿಗತ್ತೆ. ಆ ಕೆಮ್ಮಣ್ಣನ್ನ ಬಹಳ ಈ ಮೆಡಿಕಲ್ ಪರ್ಪಸ್ಗೆ, ಮೆಡಿಸಿನ್ ಪರ್ಪಸ್ಗೆ ಲೋಕಲ್ಸ್ ಯೂಸ್ ಮಾಡ್ತಾರೆ ಗೊತ್ತಿರೋವಂಥವ್ರು. ಆ ಕೆಮ್ಮಣ್ಣನ್ನು ತಂದು ಈ ಗಾಳಿಕೆರೆ ನೀರನ್ನು ಮಿಕ್ಸ್ ಮಾಡಿದರೆ ಉಂಡೆ ಆಗತ್ತಂತೆ. ನಮ್ಮ ಹತ್ರ ಇರೋ ನೀರನ್ನು ಹಾಕಿದರೆ ಉಂಡೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ. ಅದು ನನಗೆ ಅದು ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂತ ಹೇಳಿದ್ರೆ ಮಳೆ ಬರೋ ಥರ ಆಯಿತು, 5 ಗಂಟೆ ಆಯಿತು. ಕೆಂಚರಾಯ ಏನು ಮಾಡ್ತೀವಿ ನಾವು, ಕೆಂಚರಾಯನಿಗೆ ಮೂಲ ಸ್ಥಾನ ಇದು. ಏನು ಗಾಳಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಇದು ಕೆಂಚರಾಯನ ಮೂಲ ಸ್ಥಾನ ಅಂತ ಹೇಳಲಾಗುತ್ತೆ.